ಸುಮಾರು ಪ್ರತ್ಯಕ್ಷವಾಗಿ 100 ಜನರಿಗೆ ಹಾಗೆ ಪರೋಕ್ಷವಾಗಿ ತುಂಬ ಜನರಿಗೆ ಅವರು ಕೆಲಸ ಕೊಟ್ಟಿದ್ದಾರೆ. ಅವರ ಕೈಯಿಂದ ಈ ನಮ್ಮ ಸ್ವಾತಂತ್ರ್ಯದ ಧ್ವಜಾರೋಹಣ ಮಾಡಿಸೋದು ನಮ್ಮೆಲ್ಲರ ಸೌಭಾಗ್ಯ ಅಂದ್ಕೊಳ್ತೀವಿ. ಅವರಿಗೆ ಸ್ವಾಗತವನ್ನು ಎಲ್ಲರ ಪರವಾಗಿ ಕೊಡ್ತಾ ಇದ್ದೇವೆ. ಮತ್ತೊಬ್ಬರು ನಮ್ಮ ದೇಶದ ಹೆಮ್ಮೆ ಗುಂಡಿಗ ರಮೇಶ್ ಭಟ್, ನಿವೃತ್ತ ಸೈನಿಕರು. ಒಮ್ಮೆ ಇಲ್ಲಿ ಧ್ವಜಾರೋಹಣ ಅವರಿಂದ ಮಾಡಿಸಲಾಗಿತ್ತು ಅಲ್ವಾ? ಧ್ವಜಾರೋಹಣ ಮಾಡಿಸಲಾಗಿತ್ತು. ಅಂತಹ ಸನ್ಮಾನ ಕೂಡ ಅಂತಹ ಮಹಾನುಭಾವರು ನಮ್ಮ ಜೊತೆ ಇದ್ದಾರೆ. ಇವರ ಪುತ್ರ ಭಾರತೀಯ ಸೇವೆಯಲ್ಲಿ ಬರ್ರಿ ಸೈಡ್ ಕೊಡಿ. ನಮ್ಮ ನೇತಾಜಿ ಸರ್ಕಲ್ ಎಲ್ಲದು ಸದಸ್ಯರು ಇಲ್ಲ ಇಲ್ಲ ನಾವು ಒಂದೊಂದು ಇದು ಎರಡು ಬಟ್ಟೆ ಹಿರಿಯರು ಬನ್ನಿ 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 ಒಂದು ಇದು ಜಿಕ್ಕು ಒಂದು ಫ್ಲಾಗು. ಇದು ನೇತಾಜಿ ಸರ್ಕಲ್ದು ನೇತಾಜಿದು ಅಭಿಮಾನಿಗಳು ಮತ್ತು ಅದಕ್ಕೋಸ್ಕರದಿಂದ ನಮ್ಮ ಭಟ್ರಿಗೆ ಸನ್ಮಾನ. ಈ ಸನ್ಮಾನ ಕೂಡ ನಮ್ಮ ದಿಲ್ಲಿಗೆ ಕಳಿಸ್ತೀನಿ. ನಮ್ಮ ದಿಲ್ಲಿನಲ್ಲಿ ರೆಕಾರ್ಡ್ ಆಗಿಬಿಡ್ತಾರೆ. ಇದು ಎಲ್ಲ ಕಣ್ತುಂಬಿಸಿಕೊಂಡಿದ್ದೀರಿ. ಈಗ ವಂದನಾರ್ಪಣೆ. ನಮ್ಮ ಈ ಧ್ವಜಾರೋಹಣವನ್ನು ನೆರವೇರಿಸುವುದಕ್ಕೆ ದೂರದ ಮರಗಳೆಲೆ ಅಲ್ಲಿಂದ ಬಂದು ತಮ್ಮ ಈ ಇಳಿ ವಯಸ್ಸಿನಲ್ಲಿ ಕೂಡ ಆ ಖುಷಿಯಿಂದ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಧ್ವಜಾರೋಹಣದ ಮೂಲಕ ಚಂದ ಕಾಣಿಸಿಕೊಟ್ಟಿದ್ದೀರಿ. ನಿಮಗೆ ನೇತಾಜಿ ಸರ್ಕಲ್ನ ಎಲ್ಲ ಮಿತ್ರರ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳು. ರಮೇಶ್ ಭಟ್ ಮೊದಲು ಕೂಡ ನಮ್ಮ ಪ್ರೀತಿಯ ನಾಗೇಶಣ್ಣನ ಪ್ರೀತಿಯ ಕರೆಗೆ ನಮ್ಮೆಲ್ಲರ ಕರೆಗೆ ಹೋಗೊಟ್ಟು ಒಮ್ಮೆ ಧ್ವಜಾರೋಹಣವನ್ನು ನಮಗೆ ಮಾಡಿದ್ದಾರೆ. ಈ ಸಲ ಕೂಡ ನಾನು ಬರ್ತೀನಿ, ನನಗೆ ನಿಮ್ಮ ನೇತಾಜಿ ಸರ್ಕಲ್ನ ವ್ಯವಹಾರ ಮಿತ್ರರನ್ನು ನೋಡಬೇಕು. ಹಾಗಾಗಿ ಆ ಖುಷಿಯಿಂದ ಒಪ್ಕೊಂಡು ಅವರು ಕೂಡ ಬಂದು ನಮ್ಮೊಟ್ಟಿಗೆ ಭಾಗಿಗಳಾಗಿದ್ದಾರೆ. ಆ ಭಾಗಿಯಾಗಿದ್ದಕ್ಕೆ ಅವರು ಕೂಡ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ಈ ದಿನದ ಸ್ವಾತಂತ್ರ್ಯೋತ್ಸವದ ರೂವಾರಿ, ಈ ದಿನ ಅಂತಲ್ಲ, ಪ್ರತಿ ಸ್ವಾತಂತ್ರ್ಯೋತ್ಸವದ ರೂವಾರಿ ನಾಗೇಶ್ ಭಟ್ರೆ. ನಾವೆಲ್ಲ ನೆಪ ಮಾತ್ರ. ಅವರೇ ಪೂರ್ತಿ ಜವಾಬ್ದಾರಿ ಪೂರ್ಣ ಅವರೇ ತಗೊಳ್ಳೋದು. ನಮ್ಮನ್ನು ಕರಿಬೇಕು, ಬನ್ನಿ 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 ಅಂತೇಳಿ ಇವತ್ತು ಕೂಡ ನಮ್ಮನ್ನು ಕರೆದಿದ್ದು. ಹಾಗಾಗಿ ನಾಗೇಶ್ ಭಟ್ರೆ, ನಿಮಗೆ ಎಲ್ಲ ವರ್ತಕರ ಸಂಘ, ನಮ್ಮ ವರ್ತಕರ ಪರವಾಗಿ, ನೇತಾಜಿ ಸರ್ಕಲ್ ಪರವಾಗಿ
ಹಾರ್ದಿಕ ಹಾರ್ದಿಕ ಧನ್ಯವಾದಗಳು. ಹಾಗೆ ಈ ಸರ್ಕಲ್ನ ಎಲ್ಲ ಹಿರಿಯರು, ಗೋಪಾಲ್ ಭಟ್ರು ಇರ್ಬೋದು, ಕೃಷ್ಣಮೂರ್ತಿ ಅವ್ರದ್ದು, ಅರುಣಣ್ಣ ಇರ್ಬೋದು, ನಮ್ಮ ನೇತಾಜಿ ಮಂಡಲ್ ಅವರು ಆ ಊರಿಂದ ದೂರದ ಕಲ್ಕತ್ತಾದಿಂದ ಬಂದು ಇಲ್ಲಿ ಕನ್ನಡ ಕಲ್ತಿದ್ದಾರೆ. ಅದು ನಮಗೆ ಹೆಮ್ಮೆ. ಮತ್ತೊಮ್ಮೆ ಅವರಿಗೆ ಚಪ್ಪಾಳೆ. ಆ ಹೆಮ್ಮೆ ಅದ್ರ ಮಾತಾಡಿರೋದು ಅದೇ ಖುಷಿ ನಮಗೆ. ಹಾಗೆ ಹಿಂದಿನ ವಿಜಯಣ್ಣ ಅತ್ಯಂತ ಸಜ್ಜನರು ಇಲ್ಲಿ ಈ ಸರ್ಕಲ್ನ ಯಾವುದಾದ್ರೂ ಸಮಾಜಮುಖಿ ಚಟುವಟಿಕೆಗಳಿಗೆ ಖಂಡಿತವಾಗಿ ತೊಡಗೊಳಿಸ್ಕೊಳ್ತಾ ಇದ್ದಾರೆ. ಹಾಗೆ ನಮ್ಮ ದಿನಕರ, ನಮ್ಮ ಇವರು ನಮ್ಮ ಆದರ್ಶ ಮತ್ತೆ ಶಶಿಯಣ್ಣ, ಹಾಗೆ ನಮ್ಮ ಸಿರಾಜ್ ಅವರು, ನಮ್ಮ ಇವರು ಸಾಬ್ರಲ್ಲಿದ್ದಾರೆ, ಕರೀಂ ಸರ್, ಮತ್ತೊಬ್ರು ಅನ್ವರ್ ಸಾಬ್ರು. ನಮ್ಮ ಇಲ್ಲಿ ಜಾತಿ ಮತಗಳ ಯಾವ ಪ್ರಶ್ನೆ ಇಲ್ಲ. ನಾವೆಲ್ಲ ಒಂದೇ ತಾಯಿಯ ಮಕ್ಕಳು, ಆ ಭಾರತ ಮಾತೆಯ ಮಕ್ಕಳು. ವಿವಿಧತೆಯಲ್ಲಿ ಏಕತೆಯನ್ನು ನಾವು ಖಂಡಿತವಾಗಿ ಮಾಡಿ ತೋರಿಸಿದ್ದೀವಿ ನಾವು ನೇತಾಜಿ ಸರ್ಕಲಲ್ಲಿ. ಹಾಗಾಗಿ ನಮ್ಮ ಈ ನೇತಾಜಿ ಸರ್ಕಲ್ ಉಗಮಕ್ಕೆ ಕಾರಣರಾದವರು ಇಲ್ಲಿದ್ದಾರೆ. ಒಂದು ಪ್ರಶಾಂತ್ ಪ್ರಭುಗಳು, ಹಾಗೆ ನವೀನ್ ಅವರು, ಪ್ರದೀಪ್ ಅವರು ಇದರ ಉಗಮಕ್ಕೆ ಕಾರಣರಾದವರು. ಅವರನ್ನು ಖಂಡಿತವಾಗಿ ಧ್ವಜದ ಕಟ್ಟೆ ಕಟ್ಟಿದವರು ಸುರೇಶ್. ಈ ಸಮಯದಲ್ಲಿ ಅವರನ್ನು ನಾವು ನೆನಪು ಮಾಡ್ಕೋಬೇಕು. ಹಾಗಾಗಿ ಎಲ್ಲರನ್ನು ಮತ್ತೊಮ್ಮೆ ಹಾರ್ದಿಕವಾದ ಧನ್ಯವಾದಗಳನ್ನು ಕೊಡ್ತಾ ಈ ಸಭೆಯನ್ನ ಸಮಾಪನಗೊಳಿಸ್ತಾ ಇದ್ದೇನೆ. ಹಾಗೆ ತಿಂಡಿಯ ವ್ಯವಸ್ಥೆ ಇದೆ, ಸಲ್ಮಾನ್ ಹೋಟ್ಲಲ್ಲಿ ತಿಂಡಿಯ ವ್ಯವಸ್ಥೆ ಇದೆ. ಎಲ್ಲರೂ ತಿಂಡಿ ಮಾಡಿ ಹೊರಡಬೇಕಾಗಿ ವಿನಂತಿ.